ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKSN ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಏನಂತಂದರೆ ವಿ ಆರ್ ಆಫ್ ಟು ಪ್ರಯಾಗ್ರಾಜ್. ಸೊ ಇವತ್ತು 5 ಒಂದು 5 days ಜರ್ನಿ ಅಷ್ಟೇ, 5 to 6 days. ಸೊ ನಮ್ಮೊಟ್ಟಿಗೆ ನೀವು ಪ್ರಯಾಣ ಮಾಡಿ. ಹಾಗೆ 5:30 ಆಗಿದೆ ಮಾರ್ನಿಂಗ್. ಇವಾಗ ಎದ್ದು ಫ್ರೆಶಪ್ ಆಗಬೇಕು, ಫ್ರೆಶಪ್ ಆಗಿ ರೆಡಿಯಾಗಿ ಆಂಟಿ ಹೋಗ್ಬೇಕು. ಅಲ್ಲಿಂದ ಆ್ಯಕ್ಚುಲಿ ಹೋಗ್ತಿರೋದು TTನಲ್ಲಿ. ಸೊ ಅಲ್ಲಿಂದ ಹೊರಡ್ತೀವಿ. ಇವಾಗ ಹೋಗಿ ಫ್ರೆಶಪ್ ಆಗಿಬಿಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಶಪ್ ಆಗಾಯಿತು. ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದು ಹೊರಡ್ತೀವಿ. ಒಳ್ಳೇದಾಗಲಿ ಅಲ್ವಾ ಚಿನ್ನಿ? ಟ್ರಿಪ್ಪು ಆರಾಮಾಗಿ ಹೋಗಿ ಆರಾಮಾಗಿ ಸೇಫಾಗಿ ಸಿಕ್ಕೋಬಿಟ್ಟು. ಓಕೆ, ಸುತ್ತ ನೋಡಿ ಗೈಸ್, ಚಿಚ್ಚಿ ಮಗ ದೀಪ ಹಚ್ಚುತ್ತಿದ್ದಾರೆ. ಚಿಚ್ಚಿ ಫ್ರೆಶಪ್ ಆಗಿದ್ದಾಳೆ. ಚಿನ್ನಿ ಇನ್ನು ಜಸ್ಟ್ ಇವಾಗ ಎದ್ದು ಚಿಚ್ಚಿ ಹತ್ರ ಕುತ್ಕೊಂಡು ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಹಂಗೆ ನಮ್ಮ ಥರ ಡಿಫ್ರೆಂಟು. ಓಕೆ, ಪೂಜೆ ಮಾಡಿ ಗಾಯ್ಸ್, 8 ಗಂಟೆ ಆಗಿದೆ. ತುಮಕೂರಲ್ಲಿ ಮಂಜು ನೋಡಿ, ಇಲ್ಲಿ ಇನ್ನೂ ಮುಚ್ಕೊಂಡ್ಬಿಟ್ಟಿದೆ. ನಾವು ಎಲ್ಲಿ ಹೋಗ್ತಿದೀವಿ ಇವತ್ತು? ಕುಂಭಮೇಳ ಎಲ್ಲಿ ನಡೆಯುತ್ತೆ? ಉತ್ತರ ಪ್ರದೇಶ್. ಎಲ್ಲಿ? UP ಏನು? ಎಲ್ಲಿ? ಪ್ರಯಾಗ್ರಾಜ್. ಚಿಮ್ಮಿಗೆ ಸ್ನಾನ ಮಾಡಿಸಿದ ರೆಡಿ ಮಾಡಿಸೋದಲ್ಲ ಚಿಮ್ಮಿ. ಈ ಬೇಡ, ಈ ಜಿಯ ಇದನ್ನ ಹಾಕ ಮೇಲೆ. ಸ್ನಾನ ಮಾಡಿದ್ದ ಮಂಚೆ ಬಾತ್. ಮನೇಲಿ ಪಾಪ್ಕಾರ್ನ್ ಮಾಡ್ಕೊಂಡಿದ್ದೀನಿ. ನಾವು ಬಸ್ಸಲ್ಲಿ ಕೂತಿದ್ದೀವಿ. ನಾವು ಆಂಟಿ ಊರಿಗೆ ಹೋಗೋದಕ್ಕೆ ಇಲ್ಲಿಂದ ಹೊರಟೋಗಿ ಅಲ್ಲಿಂದ PTನಲ್ಲಿ ಹೋಗ್ತೀವಿ. ಇವರು ಹೊಸ ಗೆಸ್ಟ್ ಪ್ರೀತಿಗೆ ಅವ್ರ ಅಪ್ಪ ಜನ ತಂದ್ಕೊಟ್ರೆ ಅದನ್ನು ಗಾಯ್ಸ್ ಇವಳು ಚಿಕ್ಕವಳಿದ್ದಾಗೂ ತಂದ್ಕೊಟ್ಟಿತ್ತು, ಇವಾಗೂ ತಂದ್ಕೊಟ್ಟಿದ್ದೀವಿ. ನಾವು ಹೋಗೋ ಟಿಟ್ಟಿ ಇದು ಪೂಜೆ ಮಾಡ್ತಾವ್ರೆ. ಅಂಕಲ್ ನೋಡಿ, ಅಂಕಲ್ ಈ ಕಡೆ ನೋಡಿ. ಅಂಕಲ್ ಹೆಂಗ್ ವಿಭೂತಿ ಇಟ್ಟಿದ್ದಾರೆ, ಇದಕ್ಕೂ ಅದೇ ಥರ ಇಟ್ಟಿದ್ದಾರೆ. ಇವರು ಹೂ ಮಾರೋರು. ಅಕ್ಕ ನಾನು ಬರ್ತೀನಿ ಅಂದ್ರು. ಹೋಗಿ ಬಾರಮ್ಮ ಅಂತ ಕರ್ಕೊಂಡಿದೀವಿ ಇವ್ರನ್ನ. ಹೂ ಕೊಟ್ಬಿಟ್ಟು ನಾವು ಟಿಟಿಗೆ ಎತ್ತು ಬಿಡ್ತಾರೆ ಇವರು. ಏನೋ ಪಾಪ ಕೇಳ್ಕೊಂಡ್ರಲ್ಲ ಅಂತ ಹೇಳಿ ಕರ್ಕೊಂಡು ಅಯೋಧ್ಯೆಗೆ ಹೋಗ್ತಿದೀವಲ್ಲ, ಸ್ವಲ್ಪ ಅಳಿಲು ಸೇವೆ ಅಷ್ಟೇ. ಎಲ್ಲ ಮಹಿಳಾ ಮಣಿಗಳು ಒಳಗಡೆ ಲಗೇಜನ್ನು ಏರಿಸ್ತಾ ಇದ್ದಾರೆ ನೋಡಿ ಗಾಯ್ಸ್. ರೀ, ಯಾರನ್ನ ನೋಡಿದ್ರೆ ಮಕ್ಕಳಿಗೆ ಈ ಥರ ಚಪ್ಪಲಿ ಹಾಕೊಂಡು ಹೋಗೋರು ಇವರು ಅಂತ. ಸಂಧ್ಯಾ ಅವರೇ, ಯಾರನ್ನ ನೋಡಿದ್ರೆ ಚಪ್ಪಲಿ ಹಾಕೊಂಡು ಹಾಕ್ತಾವ್ರೆ ಅಂತ ಮಕ್ಕಳಿಗಿತ್ತಾರೆ. ಚಪ್ಪಲಿ ಹಾಕೊಂಡು ಪೂಜೆ ಮಾಡಿದ್ರು, ಹೂವು ಹಾಕಕ್ಕೆ ಹೋದ್ರು, ಚಪ್ಪಲಿ ಹಾಕೊಂಡು. ಪೂಜೆ ಆಯ್ತು, ನೋಡ್ತಾ ಇದೀವಿ ಗಾಯ್ಸ್. ಹತ್ಕೊಂಡು ಅದು ಬೆಳಗ್ಗೆ ಎಷ್ಟು ನೆನ್ನೆ ಆ್ಯಕ್ಚುಲಿ 9ನೇ ತಾರೀಕು 7 ಗಂಟೆಗೆ ಹೋಗೋಣ ಸಂಜೆದವರು. ಆಗಲೇ ಇವತ್ತು 10ನೇ ತಾರೀಕು ಹೊರಡ್ತಿರೋದು. ಇವತ್ತು 10 ಗಂಟೆಗೆ ಹೋಗೋಣ ಅಂದ್ರು, ಆಗಲೇ 12 ಗಂಟೆ ಆಗಿದೆ. 12 ಗಂಟೆ ಮುಗಿದು 12ವರೆಗೆ ಹೊರಡ್ತೀವಿ ಅನ್ಸುತ್ತೆ. ನಿಧಾನವೇ ಪ್ರಧಾನ. ತುಂಬಾ ನಿಧಾನ. ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ತಗೊಂಡು ನೀವೆಲ್ಲ ನಿಮ್ಮ ನೋಡಿದ್ರೆ ಒಳ್ಳೆ ಆಧ್ಯಾತ್ಮಿಕವಾಗಿ ಚಿಂತಕರಾಗಿ ಹೋಗಿ ಒಳ್ಳೆ ವಿಚಾರಗಳನ್ನ ತಂದು ಜನರಿಗೆ ಸಂದೇಶ ಕೊಡ್ತೀರಾ ಅಂತಂದ್ರೆ ಈ ತಿರುಪೇಶೋಕಿ ಮಾಡೋ ಥರ ಬರೀ ಫೋಟೋ ಶೂಟ್ ಹೋಗ್ತಾ ಇದೀರಲ್ಲ. ಒಂದೇ ನಿಮಿಷ, ಈ ತಿರುಪೇಶೋಕಿರನ್ನ ತೋರಿಸ್ತೀವಿ. ಮೇಲಿಂದ ಕೆಳಗಡೆ ತೋರಿಸಿವ್ರನ್ನ ನಮ್ಮ ಚಿಮ್ಮೆ ಹೇಳ್ತಿದ್ದಾನೆ ಮಾತಾಡ್ತೀವಿ. ನಾವು ತುಂಬಾ ಆಧ್ಯಾತ್ಮಿಕತೆಯನ್ನು ಹೊಂದಿದ್ದೀವಿ, ತುಂಬಾ ದೈವ ಭಕ್ತರು ಕೂಡ, ಅದರಲ್ಲೂ ಕೃಷ್ಣನ್ ಭಕ್ತರು. ನಿಮ್ಮನ್ನ ತುಂಬಾ ಜನ ಫಾಲೋ ಮಾಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಡಿಯೋ ಮುಖಾಂತರ, ಈ ಮುಖಾಂತರ? ನೀವು ಜರ್ನಿ ಮಾಡಿ ಅಂಡ್ ಎಲ್ಲರೂ ಖುಷಿಯಾಗಿ ನಿಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ಬರ್ತೀವಿ. ಹಂಗಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನಿಮ್ಮ ಭಕ್ತಾದಿಗಳಿಗೆ ಗಂಗಾಜಲ ತಗೋಬರ್ತೀರಾ ಮೇಡಮ್? ನಾವು ಗಂಗಾಜಲ ತಗೊಂಬರ್ತೀವಿ. ಬರಬೇಕು ಅಂದವ್ರು ಬೇಕಾದ್ರೆ ಇಸ್ಕೊಳ್ಳಿ. ಅಲ್ಲೇ ಒಂದು ಸ್ವಲ್ಪ ನೀರು ಹಚ್ಚಿಟ್ಟಿರ್ತೀನಿ, ಅದೆಲ್ಲ ನಿಮಗೆ ಬಿದ್ದಂಗೆ ನಿಮ್ಮೆಲ್ಲರೂ ಕೇಳ್ಕೊಂಡಿರ್ತೀವಿ. ತೋರಿಸ್ತೀನಿ
ಈ ತರ ನಾವು ಮಾತಾಡ್ಬೇಕಾದ್ರೆ ಈ ತರ ನೀರ್ ಕೊಟ್ಟು ಹೋಗ್ತಾರೆ. ತುಂಬಾ ನೀರ್ ಅವರು ನಮ್ಮ ಈ ಒಂದು ಟ್ರಿಪ್ ಅಲ್ಲಿ ಹೇಳ್ಬೇಕಂದ್ರೆ ನೀವು ಕಂಟೆಂಟ್ ಗೋಸ್ಕರನೇ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದೀರಾ ಅಲ್ವಾ ಮೇಡಮ್? ಇಲ್ಲ ಪ್ರಯಾಗ್ರಾಜ್ ಹೋಗುವಂತ ನಮ್ಗೆ ಯಾವುದೇ ಅಂತ ಒಂದು ಪ್ಲಾನ್ಸ್ ಇರಲಿಲ್ಲ. ಇದೆಲ್ಲ ರಾತ್ರಿ ನಡೆದಿದೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಮೇಡಮ್ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಮೇಡಮ್. ಒಳ್ಳೆದಾಗಲಿ ಮೇಡಮ್. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನು ಸರ್ ಇಷ್ಟೆಲ್ಲ ಕನ್ಯಾ ಇವರೇ ಇಲ್ಲಿ ನೋಡಿ, ಇಷ್ಟು ಜನ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನು ತುಂಬಾ ಕನ್ಯಾಮಣಿಗಳು ಬರೋರಿದ್ದಾರೆ. ಇನ್ನೊಂದು ರೀತಿಯಿಂದ ಹಾಕೊಂಡ್ಬರ್ತಾರೆ ಕುರಿಗಳು ತುಂಬಿಕೊಂಡು. ಅವ್ರಿಗೂ ತೋರಿಸ್ತೀವಿ ಹೋಗ್ತಾ ಅವರು ಅಂಕಲ್ ತೆಂಗಿನಕಾಯಿ ವಿಡಿಯೋ ತೋರ್ಸಮ್ಮ. ಏನು ಮಾಡಿ ಚಪ್ಪಲಿ ಹಾಕೊಂಡಲ್ಲಿ ವಿಡಿಯೋ ಮಾಡ್ತೀವಿ. ಎಲ್ಲ ಹೆಂಗೆ ಕಾಯಿ ಹಾಕೊಂತಿದ್ದಾರೆ. ಇನ್ನೂ ಬೇಕು ಅಂತಿದ್ದಾರೆ ಇವರು. ನಮ್ಮ ಒಂದು ರಥ ಆಗ್ತಿದೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗೋದ್ರ ಜೊತೆ ನಮ್ಮ ರಥ ಮುಂದಕ್ಕೆ ಹೋಗಿದೆ. ನಿಂಬೆಣ್ಣೆನ ಪಚ್ ಅಂತ ಮಾಡ್ಕೊಂಡು ನಾವೆಲ್ಲ ಹೆಂಗಿರೋರೆಲ್ಲ ಮುಂದೆ ಕೂತ್ಕೊಂತೀವಿ. ನೀವು ಹೆಂಗೆಂಗೋ ಆಗಿರೋರೆಲ್ಲ ಹಿಂದುಕೊಳ್ತೋಗ್ಬಿಡಿ. ಇವರೇ ನಮ್ಮ ಸಾರಥಿ. ತಡೀರ್ ಮುಖ ತೋರಿಸ್ತೀವಿ. ಅವರು ಹಿಂದೆನೇ ತೋರಿಸ್ತಾರೆ. ಬ್ರೋ ಹಾಯ್ ಹೇಳಿ ಬ್ರೋ. ಇವ್ರು ನಮ್ಮ ಸೇಫ್ ಕರ್ಕೊಂಡ್ಬರ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಜೋರಾಗಿ ಮಾತಾಡಿ. ಪ್ರಯಾಗ್ರಾಜಿಗೆ ಹೊರಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ ಬ್ರೋ ನೋಡಿದ್ವಿ ಬ್ರೋ. ಹೇಳ್ರಿ. ತುಂಬಾ ಖುಷಿ ಆಗ್ತಿದೆ ಗಾಯ್ಸ್. ಸೊ ನೀವು ನಮ್ಮ ವಿಡಿಯೋಸ್ ನ ಫಾಲೋ ಮಾಡಿ, ನಿಮ್ಗೂ ತೋರಿಸ್ತೀವಿ ಹೆಂಗಿದೆ ನಮ್ ಜರ್ನಿ ಅಂತ. ನೀವು ನೋಡಿ. ಥ್ಯಾಂಕ್ ಯು ಮೇಘನ್ ಅವರೇ. ಧನ್ಯವಾದಗಳು. ಈ ಸೇಫ್ ನ ಎಲ್ಲೋ ನೋಡಿದಂಗಿದೆಯಲ್ಲ. ಓ ಆಂಕರ್ ತಾಂಡಿ ಮೇಡಮ್, ನೀವೇನು ಈ ಕಡೆ ಮೇಡಮ್? ಓ ಗೊತ್ತಾಯ್ತು ಮೇಡಮ್, ನೀವು ಹೇಳಿದ್ಮೇಲೆ. ಮೇಡಮ್ ಪ್ರಯಾಗರಾಜ್ಗೆ ಹೋಗ್ತೀರಾ ಅಂತ ಕೇಳ್ಬಿಟ್ಟು ನಿಜನಾ ಮೇಡಮ್ ಅದು? ಹೌದು ನಿಜ. ಯಾಕೆಂದ್ರೆ ನೀವು ಬರ್ತಿದ್ದೀರಲ್ಲ, ಅದಿನ್ನು ಡಬಲ್ ನಿಜ. ತುಂಬಾ ನಿಜ ಇದು. ಏನ್ ಮೇಡಮ್ ಇದು ಸಡನ್ ಸರ್ಪ್ರೈಸ್? ಕನ್ಯಾಮಣಿಗಳೆಲ್ಲ ಸೇರ್ಬಿಟ್ಟು ಎಲ್ಲ ಸಡನ್ ರಾತ್ರಿ ಒಂದು ಪ್ರಯತ್ನ ಮಾಡಿದ್ದಾರೆ ಪ್ರಯಾಗರಾಜ್ ಹೋಗೋಣ ಅಂತ ಹೇಳಿ. ಯಾವಾಗ ಮೇಡಮ್ ಹೋಗೋದು ನೀವು? ಹೋಗಿ ಯಾವಾಗ ಬರೋದು? ಎಷ್ಟು ದಿನ ಪ್ಲಾನ್? ನಾವು ಆಕ್ಚುಲಿ ಫೆಬ್ರವರಿ 9th ಹೋಗ್ಬೇಕಿತ್ತು. ಇವರು ತುಂಬಾ ಮುಂದಕ್ಕೆ ಹಾಕೊಂಡು ಸರಿ ಪ್ಲಾನ್ ಇಲ್ದಲೆ ಫೆಬ್ರವರಿ 10th ಇವತ್ತು 8:30 ಅಂದ್ರು. ಇದು ಬೇರೆ ಡಿಸ್ಟರ್ಬ್ ಹೋಯ್ತು. ಮೇಡಮ್ ಯಾರು ಮೇಡಮ್ ಇವರು? ಹೊಸವರು ನಿಮ್ಮ ಚಾನಲ್ ಅಲ್ಲಿ ನಾವು ನೋಡೇ ಇಲ್ಲ ಇವ್ರನ್ನ. ಯಾರು ಮೇಡಮ್? ಅವ್ರು ಹೇಳ್ತಾರೆ ಇವರು ಮೇಘನಾ ರಮೇಶ್ ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ಅಕ್ಕೋ ಥರ ಕಾಣ್ತಾರೆ ಅಂತ ನನಗೆ ಗೊತ್ತು. ಆದರೂ ಪಾಪ ಇವರು ಕೂಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವರು ಗೇಟ್ ಎಕ್ಸಾಮ್ ಬರೀಬೇಕಿತ್ತು. ಆಮೇಲೆ IBM ಇಂಟರ್ವ್ಯೂಗೆ ಹೋಗ್ಬೇಕಿತ್ತು. ಇನ್ನು ಎಷ್ಟೊಂದು ಇಂಟರ್ವ್ಯೂನೆಲ್ಲ ಬಿಟ್ಟು ಲೈಫ್ನಲ್ಲಿ ಈ ಥರ ಒಂದೇ ಒಂದು ಸಿಗೋದು ಆಪರ್ಚುನಿಟಿ ಅಂತ. ಥ್ಯಾಂಕ್ ಯು ಮೇಡಮ್. ಮೇಘ ಅವ್ರು ಹೇಳ್ಕೊಟ್ಟಿರೋದೆಲ್ಲ ಕರೆಕ್ಟಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್ ಇವಾಗ ನೀವು. ಅದೇ ಅವ್ರು ಹೇಳಿದೆಲ್ಲ ಅಷ್ಟು ಸತ್ಯ. ಅಂದ್ರೆ ಪ್ರಯಾಗರಾಜ್ಗೆ ಹೋಗ್ತಿರೋದು ಫೀಲಿಂಗ್ ಹೆಂಗಿರುತ್ತೆ ಗೊತ್ತಲ್ಲ, ಒಂದೇ ಒಂದು ಡೈಲಾಗ್ ಕೊಟ್ಟವರಲ್ಲ. ಮತ್ತೆ ಕ್ರಿಯೇಟ್ ಮಾತಾಡಿ. ಏನು ಉದ್ದೇಶ ಮೇಡಮ್ ನೀವು ಹೋಗ್ತಾ ಇರೋದು ಆ ಪುಣ್ಯಕ್ಷೇತ್ರಕ್ಕೆ? ನೀವು ಹೋಗಿ ಆ ಪುಣ್ಯಕ್ಷೇತ್ರನ ಹಾಳು ಮಾಡೋದಕ್ಕೆ ಅಥವಾ ಅಲ್ಲಿಂದ ಕೆಲವು ಪುಣ್ಯಗಳನ್ನ ತಗೊಬರೋದಕ್ಕೆ ಮೇಡಮ್? ಪುಣ್ಯಕ್ಷೇತ್ರಗಳನ್ನ ಹಾಳು ಮಾಡೋಕ್ಕೆ, ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ, ನಿಮ್ಮ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರನ ಪಾಪ ಮಾಡ್ತಾ ಇದ್ದೀರಾ? ಆ ಕ್ಷೇತ್ರನ ಪಾಪ ಮಾಡೋದಲ್ಲ, ಅದು ನಮ್ಮಂತವ್ರು ಹೋಗಿಲ್ಲ ಅಂತ ಹೇಳ್ಕೊಂಡಿದ್ದು ಇಷ್ಟೇ. ನಾವು ಏನು ಹೇಳ್ಕೊಟ್ಟಿದ್ದು ಇಷ್ಟೇ. ನೆಕ್ಸ್ಟ್ ಏನು ಹೇಳ್ಬೇಕು? ಆಕ್ಚುಲಿ ಏನು ಬಿಟ್ಬರಕ್ ಹೋಗಲ್ಲ, ಎಲ್ಲ ನೆನಪುಗಳನ್ನ ತಗೊಂಬರಕ್ ಹೋಗ್ತೀವಿ ನಾವು. ನನ್ನಲ್ಲಿ ಕೆಟ್ಟಗುಣಗಳಿಲ್ಲ. ಸರಿ ಮೇಡಮ್, ಒಳ್ಳೇದಾಗ್ಲಿ ಮೇಡಮ್. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಮೇಡಮ್. ಲಾಭ ತಗೊಬರೋದಿಲ್ಲ ಸರ್, ಅಷ್ಟು ದೂರ ಹೋಗ್ತಿದೆ. ಎಲ್ಲ ಖರ್ಚು ಸರ್. ನಿಮ್ಮ ಸ್ನೇಹಿತರುಗಳಿಗೆಲ್ಲ ಗಂಗಾಜಲ ತಗೊಬರ್ತೀರಾ ಮೇಡಮ್? ಹೌದು, ಅಫ್ಕೋರ್ಸ್ ತಗೊಂಡ್ಬರ್ತೀವಿ. ಎಷ್ಟು ಕಲೆಕ್ಷನ್ ಮಾಡ್ಕೊಂಡಿದ್ದೀರಾ ಮೇಡಮ್? ಗಂಗಾಜಲ ತಂದು ಕೊಡ್ತೀವಿ ಅಂತ ಇಲ್ಲ ಸರ್. ಅದರ ಕಲೆಕ್ಷನ್ ನೋಡಿ ನೀವು ಕಮೆಂಟ್ ಹಾಕಿ ಯಾರ್ಯಾರು ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವಿಡಿಯೋಸ್ನ ನೋಡಿ ಕಮೆಂಟ್ ಮಾಡಿದ್ರೆ ನಾವು ಗಂಗಾಜಲಿನ ತಗೊಂಡು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಮಿಸ್ ಇದು. ನಾವು 3 ಜನ ಓಕೆ ಮೇಡಮ್. ಹುಷಾರಾಗಿ ಹೋಗಿ ಬನ್ನಿ ಮೇಡಮ್. ಹುಷಾರಾಗಿ ಹೋಗಿ ಬನ್ನಿ ಮೇಡಮ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಹ್ಯಾಪಿ ಜರ್ನಿ. ಓಕೆ ಥ್ಯಾಂಕ್ ಯು. ನೀವು ನಮ್ಮ ಜೊತೆ ಜರ್ನಿ ಮಾಡ್ತೀರಾ, ಸೊ ಹ್ಯಾಪಿ ಜರ್ನಿ ನಿಮಗೂ ಕೂಡ. ಬನ್ನಿ. ಬಲಗಾಲ್ ಇಟ್ಟತ್ತೆ ಆ ಫೋನಲ್ಲಿ ಮಾತಾಡ್ಕೊಂಡು ತೂರಾಡ್ಕೊಂಡು ಗೈಸ್. ಬಲಗಾಲ್ ಇಟ್ಟತ್ತೆ. ಹಾಯ್ ಚಿಮ್ಮಿ. ಹಾಯ್ ಅಂಕಲ್. ಹಾಯ್ ಅಂಕಲ್ಗಿನ್ನೂ ಪರಿಚಯ ಆಗಿಲ್ಲ, ಆಮೇಲೆ ಪರಿಚಯ ಆಗ್ತೀನಿ, ಅದಕ್ಕೆ ಸೈಲೆಂಟ್ ಆಗೋರೆ. ಹಾಯ್ ನೋಡ್ರಿ, ಸಿದ್ಧಗಂಗಮ್ಮವ್ರು ಇಂಗ್ಲೀಷ್ ಕಲ್ತೇ ಬಿಟ್ರು ರೀ. ಮೇಡಮ್ ನೀವು ಬಂದ್ಬಿಟ್ರಾ? ಬನ್ನಿ ಇರ್ಲಿ. ಇಲ್ಲಿದ ಹಾಯ್ ಪ್ರದೀಪ್ ಅವರೇ. ನಮಸ್ತೆ ನಮಿತಾ ಅವರೇ. ನಮಸ್ತೆ. ರೀ ರೆಸ್ಪೆಕ್ಟೇ ಇಲ್ಲ ಬಿಡ್ರಿ. ಇವ್ರು ಬೇಡ ವೇಸ್ಟ್. ಇವರೇ ಗಾಯ್ಸ್, ಇದಕ್ಕಿದ್ದಂತೆ ಪ್ರಯಾಗ್ರಾಜ್ಗೆ ಹೋಗಂಗೆ ಮಾಡಿದವ್ರು ಇವರೇ. ಇಲ್ಲಿ ಏನ್ರಿ ಸುವರ್ಣ ಅವರೇ, ಚೆನ್ನಾಗಿದ್ದೀರಾ? ಹಾಯ್ ಚಿಮ್ಮಿಲೋನೆ ನಮ್ದು TT. ಇದೊಂದು TT, 2 TTಯಲ್ಲಿ ಹೊಡ್ತಿದೀವಿ ಗಾಯ್ಸ್. ಅಡುಗೆನೂ ಕೂಡ ಎಲ್ಲ ಮಾಡ್ಸೋಣ ಅಂತ. ಆರಾಮ? ಯಜಮಾನ್ರಿಗೆ ಎಕ್ಸಾಮ್ ಗಾಯ್ಸ್. ಈ TTನಲ್ಲಿ ಎಷ್ಟು ಜನ ಇದ್ದಾರೆ ನೋಡೋಣ. ಈ TTನಲ್ಲಿ ಸುಮಾರು ಜನ ಇದ್ದಾರೆ. ಹಾಯ್ ಆಂಟಿ. ಹಾಯ್
ಏ ಗೂಗ್ಲಿ ಎಲ್ಲೋ ನೀನು ಗೂಗ್ಲಿ ಹೇರ್ ಸ್ಟೈಲ್ ಎಲ್ಲೋ ಆಯ್ತು. ಓಕೆ ಎಲ್ಲರೂ ರೆಡಿನಾ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ? ನೋಡಿ ಹುಮ್ಮಸ್ಸೇ ಇಲ್ಲ ಸ್ಟಾರ್ಟಿಂಗಲ್ಲಿ ಹಿಂಗೆ ಅವ್ರು ಹೋಗ್ತಾ ಹೋಗ್ತಾ ಹಿಂಗೆ ಆಂಟಿ ಬಂದ್ಬಿಡಿ ಹುಮ್ಮಸ್ ಹಾಕ್ಬಿಡೋಣ. ನಾವು ಅಲ್ಲೊಂದು ಹುಮ್ಮಸ್ ಕೊಟ್ಟು ಇಲ್ಲೊಂದು ಹುಮ್ಮಸ್ ಕೊಡೋಕೆ ಬರ್ತೀವಿ. ಓಕೆ ಬಾಯ್, ಸಿಗೋಣ ಮತ್ತೆ. ಟ್ರಿಪ್ಪಲ್ಲಿ ಒಬ್ರು ಇರ್ತಾರೆ ನೋಡಿ, ಯಾವಾಗಲೂ ಫೋನ್ ಅಂತಿರೋರು ಅವ್ರು ಇವರೇ. ಯಾವಾಗಲೂ ಫೋನ್ ಮಂಕಿ ಥರ ಮೇಲೆ ಎತ್ತಿ ತುಂಬ ಸಾಹಸವನ್ನು ಮಾಡ್ತಿದ್ದಾರೆ. ಇಲ್ಲ ಡಿಸ್ಕಷನ್ಸ್ ನಡೀತಿದೆ, ಫಸ್ಟ್ ಎಲ್ಲಿ ಹೋಗೋದು ನೆಕ್ಸ್ಟ್ ಎಲ್ಲಿ ಅಂತ. ಗೈಸ್ ಇವರು ಎಲ್ಲ ಜವಾಬ್ದಾರಿನೂ ಈ ಟ್ರಿಪ್ನ ಮುಖ್ಯ ಜವಾಬ್ದಾರಿ ವಹಿಸ್ಕೊಂಡಿರುವಂತಹ ಇನ್ಚಾರ್ಜ್ ಇವರು. ಫೋಟೋ ಅಲ್ಲ ವಿಡಿಯೋ ಇರಲಿ ಇವ್ರದ್ದು. ಮೊದಲೇ ಜೈ ಶ್ರೀರಾಮ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಎಣೆಗೆ. ಸೊ ಅವ್ರು ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಅಜ್ಜಿ ಮಗನ ಬಾಂಧವ್ಯ ನೋಡ್ರಿ, ಕಿಟಕಿಯಿಂದ ದೂರಿದ್ದಾರೆ. ಎಲ್ಲ ಟ್ರಿಪ್ಗಳಲ್ಲೂ ಲೊಕೇಶನ್ ನೋಡ್ತಾರಲ್ಲ ಗೂಗಲ್ ಮ್ಯಾಪ್ ಅವ್ರು ಇವರೇ. ಈ ಸರಿ ಸೇಫ್ ಇವ್ರು, ಯಾಕೆಂದ್ರೆ ನಮ್ಮ ಡ್ರೈವರ್ ಸಾರಥಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಹಾಗಾಗಿ ಇವ್ರು ಸೇಫ್ ಈ ಸರಿ. ನೀನೇನು ಲೊಕೇಶನ್ ಹಾಕಂಗಿಲ್ಲಲ್ಲ ಎಲ್ಲ ಟ್ರಿಪ್ಗಳು ಹೋದಂಗೆ. ಅದಕ್ಕೆ ಇದಾರಲ್ಲ ಇವರು ಆಲ್ವೇಸ್ ಪರ್ಚೇಸ್ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಪರ್ಚೇಸ್ ಮಾಡಿ ತಗೊಂಬರ್ತಾರೆ ಇವರು. ಗಾಯ್ಸ್ ನಮ್ಮ ಚಿಮ್ಮಿ ಎಲ್ಲದಕ್ಕೂ ಹುರ್ಕೊಳ್ಳೋದು ಕಲ್ತಿದ್ದಾನೆ. ಅವ್ರ ಅಜ್ಜಿ ಫೋನಲ್ಲಿ ಮಾಡ್ತಿರೋದಕ್ಕೂ ಹೇಳ್ತಾವನೆ ಮಾತಾಡ್ಬೇಡ ಅಂತ. ಎಲ್ಲೋದ್ರು ಗಂಡ ಹೆಂಡತಿ ಬರೀ ಈ ಥರ ಡಿಸ್ಕಷನ್ಸ್ ಮಾಡೋದೇ ಆಯ್ತು ಇವರು. ನಮಿತಾರ್ ಬೇರೆ ದೇವ್ರನ್ನ ಕೇಳ್ಕೊಂಬಿಟ್ಟಿದ್ದಾರೆ, ಚೆನ್ನಾಗಿ ಹೋಗಿ ಚೆನ್ನಾಗಿ ಬರಂಗ್ ಮಾಡಪ್ಪ ಸೇಫ್ ಆಗಿಲ್ಲ. ಗಾಯ್ಸ್ 8:30 ಅನ್ಕೊಂಡು 10:30 12 ಗಂಟೆ ಇವಾಗಲೇ 1 ಹೊತ್ತಾಗಿದೆ. ಇವಾಗ ನಮ್ಮ ಜರ್ನಿ ಶುರುವಾಗಿದೆ. ಸೊ ನಾವು ಹೊರಟಿದ್ದೀವಿ. ಹಾಗೆ ಇಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಬರೀ ಜರ್ನಿ ಇರುತ್ತೆ. ಸೊ ನಾವು ನಿದ್ದೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ವ್ಲಾಗ್ ನಿದ್ದೆ ಮಾಡೋದು. ಓಕೆ ಅಷ್ಟೇ ಗಾಯ್ಸ್, ನೋಡೋಣ ಇನ್ನು ಮುಂದೆ ಏನೇನೆಲ್ಲ ಕಂಟೆಂಟ್ ಸಿಗುತ್ತೆ, ಏನೇನಿರುತ್ತೆ ಜರ್ನಿನ ಕವರ್ ಮಾಡ್ತೀವಿ. 4 ಗಂಟೆ ಆಗಿದೆ, ಊಟ ಮಾಡಿಲ್ಲ ನಾವು. ಬಟ್ ಕಿತ್ಲೆ ಹಣ್ಣು ಚಕ್ಲಿ ಗಿಕ್ಲಿ ತಿನ್ಕೊಂಡು ಸೌತೆಕಾಯಿ ಕ್ಯಾರೆಟ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ. ಸೊ ನಮ್ಮ ಚಿಮ್ಮಿಯವ್ರು ಒಂದು ರೌಂಡ್ ನಿದ್ದೆ ಮಾಡಿ ಆಟ ಆಡ್ತಿದ್ದಾರೆ. 12:30 ಒಂದು ಇಡ್ಲಿ ಒಂದು ಕ್ರೇಟು ಇದು ತಿಂದಿದ್ಲು ಮೆಂತ್ಯ ಬಾತು. ಚಿಮ್ಮಿ ಬಿಟ್ಟಿದ್ನಲ್ಲ ಒಂದು ಚೂರು ತಿನ್ಕೊಂಡೆ ಅಷ್ಟೇ. 12:30 ಅರ್ಧ ಸೇರು ಅಕ್ಕಿ ಪಲಾವ್ ಮಾಡಿದ್ರು. ಪಲಾವ್ಗೆ ಸ್ವಲ್ಪ ಇದು ಅವರೆಕಾಳು ಹಾಕಿದ್ರು ಅಂತ ಅರ್ಧ ಸೇರು ಒಬ್ಬರೇ ತಿಂದ್ರು. ಹೇಳ್ಕೊಂಡವು ಅಲ್ಲ ಕಂದ. ಆಮೇಲೆ ಈಗ ಇದು ಕಿತ್ಲೆಹಣ್ಣು ಕೊಡ್ದೋಗಿದೆ ಎತ್ತಿಯಮ್ಮ ಅಂತ ಕೊಟ್ಟು 1 kg ಸಿಪ್ಪೆನೂ ಬಿಡಿಸಿಲ್ಲ, ಹಂಗೆ ತಿಂದ್ಬಿಟ್ಟವ್ರೆ. ಆಮೇಲೆ ಎಲ್ಲ ಬರೀ ಸುಳ್ಳು ಗಾಯ್ಸ್. ಗೈಸ್ ನಾವು ವಂಡರ್ಲಾ ಬೀಚ್ ಅಲ್ಲ ಗೈಸ್, ಗೈಸ್ ಎಲ್ಲ ನನಗೆ ಕೊಡದಲ್ಲೇ ಪಾಪ್ಕಾರ್ನ್ ತಿಂತಿದ್ದಾರೆ. ಆವಾದ್ರು ಕಚ್ಚಾಬಾರ್ದ, ನೀವು ಆಡಾಡ್ಬೇಕು ಅನಿಸ್ತಿದೆ. ಪಾಪ್ಕಾರ್ನ್ ಮಂಕಿ ಟೈಗರ್. ಓಹೋ ತುಂಬ ಟೈಗರ್ಗಳಿದಾವೆ. ಬೇಡ ಹಾಗೆ ಬಾಲ್ ಆಟ ಆಡ್ತೀವಿ ಗೊತ್ತಾ? ನಾನು ಚಿಮ್ಮಿ ಅಲ್ಲ ಚಿಮ್ಮಿ ಕ್ಯಾಚ್ ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್. ಹಲೋ ಗಾಯ್ಸ್, ನಾವು 8 ಗಂಟೆ ಆಗಿದೆ. ಹಾಗೆ ಆನ್ ದಿ ವೇ ಕೂಡಲ ಸಂಗಮ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಕೂಡಲ ಸಂಗಮ ದರ್ಶನ ಮಾಡಿಕೊಂಡು ನೆಕ್ಸ್ಟು ಇಲ್ಲ ಊಟ ಇದೆ, ಊಟ ಮಾಡ್ಕೊಂಡು ಹೋಗ್ತೀವಿ. ಗಾಯ್ಸ್ ಕೂಡಲ ಸಂಗಮ ದೀವಾ ಇದು ಕಡಿಮೆ ಇಲ್ಲಿ ಸ್ಕೂಲಲ್ಲಿದ್ದಾಗ ಬಂದಿದ್ದು ಅಷ್ಟೇ. ಟ್ರಿಪ್ ಹಾಕಿದ್ರಲ್ಲ ಸ್ಕೂಲಲ್ಲಿ, ಅವಾಗ ಇದು ಸೆಕೆಂಡ್ ಟೈಮ್. ಕ್ಲೋಸಿಂಗ್ ಟೈಮ್ ಆಗಿದೆ, ಸೊ ಬೇಗ ಹೋಗ್ತಾ ಇದ್ದೀವಿ. ಈ ಕಡೆ ನೀರು, ಸುತ್ತಲೂ ನೀರಿದೆ. ಇಲ್ಲಿ ಫುಲ್ಲು ಕೆಳಗಡೆ ಹೋಗ್ಬೇಕು. ಗೈಸ್ ನೀವು ದರ್ಶನ ಮಾಡ್ಕೊಳ್ಳಿ ಕೂಡಲ ಸಂಗಮ ದೇವ.
ಬಂದಿರೋದು ನೋಡಿ, ಅಲ್ಲಿಂದ ಶುರುವಾಗಿ ಎಷ್ಟು ಜನ ಬಂದಿದ್ದೀವಿ. ಆ್ಯಂಡ್ ನಾವು 3 ಜನ ಇಲ್ಲಿದ್ದೀವಿ. ಹಾಯ್. ಕೂಡಲ ಸಂಗಮ ದೇವ ಅಂತ ಬರುತ್ತಲ್ಲ, ಬಸವಣ್ಣನವ್ರು ಒಂದು ವಚನ ಹೇಳಿ. ಹಾಂ, ಹುಸಿಗೆ ನುಡಿಯಲು ಬೇಡ. ಹಾಂ, ಆಮೇಲೆ 8 ಹೊತ್ತಾಗಿದೆ, 8 ಗಂಟೆ ಕ್ಲೋಸಲ್ಲಿ ನೋಡ್ಕೊಂಬಂದಿದ್ದೀವಿ. ಇಲ್ಲಿ ದೇವಸ್ಥಾನ. ಕಾಯಿಸಲ್ ದೇವಸ್ಥಾನ ನೋಡಿಕೊಂಡು ಇಲ್ಲಿ ಊಟದ ಹತ್ರ ಬಂದಿದ್ದೀವಿ. 9 o'clock ಕ್ಲೋಸ್ ಅಂತೆ, 8:20 ಆಗಿದೆ. ಸೊ ಊಟ ಮಾಡಿಕೊಂಡು ಹೊರಡ್ತೀವಿ. ಹೊರಟ್ರೆ ಇನ್ನು 300 kilometers ಆದಮೇಲೆ ಸ್ಟಾಪ್ ಮಾಡೋದು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಯಾರೂ ಇಲ್ಲ, ನಾವೇ 2 TTನವ್ರು ಇರೋದು. ಹಾಕು ಬಂಗಾರ. ಗುಡ್ ಬಾಯ್ ಗೈಸ್. ಮೊದಲು ಇವರು ನೋಡಿ ಪೂಜೆ ಮಾಡಿ ಅನ್ನದಾಸೋಹದಲ್ಲಿ ಫಸ್ಟ್ ಇಲ್ಲಿ ಎಡೆ ತೋರಿಸಿ ಆಮೇಲೆ ಎಲ್ಲರಿಗೂ ಭೋಜನ ಬಡಿಸ್ತಾರೆ ಅನ್ಸುತ್ತೆ. ಎಸ್ ಗಾಯ್ಸ್, ಇವಾಗ ಕೂಡಲ ಸಂಗಮ ದೇವ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನೇನಿಲ್ಲ, ಬರೀ ಜರ್ನಿ ಹಿಂದೆ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ.